ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 15ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ರಾಣಿ ಸೂಸಿಂಗ್ ಕೇಳ್ತಿರ್ತಾಳೆ, ನೀನ್ ಯಾರು ಅಂತ. ಸೂಸಿಂಗ್ ನ ಸೇವಕಿ ಹೇಳ್ತಿರ್ತಾಳೆ, ಇವರೇ ಶೆಫ್, ಇವರೇ ಕಿಚನ್ ನ ನೋಡ್ಕೊಳ್ಳೋದು, ಪ್ಯಾಲೇಸ್ ನ ಕಿಚನ್ ನ ಇವರೇ ಮೇಂಟೈನ್ ಮಾಡೋದು, ಇವರೇ ಎಲ್ಲಾ ಕಡೆನೂ ಯಾವ ಊಟ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋದು. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಇದು ಯಾವ ತರ ಊಟ ಕಳ್ಸಿದೀರಾ? ನಾನು ವಿಶೇಷ ಮಹಿಳೆ ಆಗಕ್ ಮುಂಚೆ ಇದಕ್ಕಿಂತ ಚೆನ್ನಾಗಿರೋ ಊಟನ ತಿಂತಾ ಇದ್ದೆ, ಈಗ ಈ ತರ ಊಟನ ನೀವು ಸರ್ವ್ ಮಾಡ್ತಾ ಇದ್ದೀರಾ. ಈ ಮಾತಿಗೆ ಶೆಫ್ ಹೇಳ್ತಿರ್ತಾರೆ, ವಿಶೇಷ ಮಹಿಳೆ ಈಗ ಕಿಚನ್ ಅಲ್ಲಿ ಬಜೆಟ್ ನ ಕಮ್ಮಿ ಖರ್ಚು ಮಾಡ್ಬೇಕು ಅನ್ನೋ ಆದೇಶ ಹೊರಡಿಸಿದ್ದಾರೆ. ಈಗ ಮಹಾರಾಣಿ ಕೂಡ ಬರೀ ಸಸ್ಯಾಹಾರಿ ಆಹಾರಗಳನ್ನ ಸೇವಿಸ್ತಿದ್ದಾರೆ, ಆದ್ರೆ ನಿಮಗ್ ಮಾತ್ರ ಕೋಳಿ ಮಟನ್ ಎಲ್ಲ ಸಿಗ್ತಾ ಇದೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಲ್ಲರಿಗಿಂತ ಚೆನ್ನಾಗಿರೋ ಊಟ ಸಿಗ್ತಿರೋದು. ಈ ಮಾತಿಗೆ ರಾಣಿ ಸೂಸಿಂಗಿಗೆ ಕೋಪ ಬಂದ್ಬಿಡುತ್ತೆ. ಓ ಹೌದಾ, ನೀನು ಬೇಕು ಅಂತಾನೆ ನನ್ಗೆ ಇಷ್ಟೊಂದೆಲ್ಲ ಟ್ರಬಲ್ ಮಾಡ್ತಿರೋದು, ನಿನಗೆ ಗೊತ್ತಾ ಈ ಜಾಗ ಯಾವುದು ಅಂತ. ಈ ಮಾತಿಗೆ ಶೆಫ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಸೈಡ್ ಹಾಲು. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನಿನಗ್ ಗೊತ್ತು ಇದು ಕೂಡ ಸೈಡ್ ಹಾಲು, ನಿನಗಿದು ಗೊತ್ತಿರುತ್ತೆ ರಾಜರಿಗೆ ಈ ರೂಮು ತುಂಬಾ ಹತ್ರದಲ್ಲಿದೆ ಅಂತ. ಇಷ್ಟೆಲ್ಲ ನಿನಗ್ ಗೊತ್ತಿದ್ರು ನೀನು ನನ್ನನ್ನ ಚೀಪ್ ಆಗಿ ನೋಡ್ತಿದ್ಯಾ, ನೀನೇ ನಿನ್ ಸಾವನ್ನ ಆಹ್ವಾನ ಮಾಡ್ತಿದ್ಯಾ. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಶೆಫ್ಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮಹಾರಾಜರು ದಿನದ್ದು ಕೆಲಸದಲ್ಲಿ ತುಂಬಾನೇ ಬ್ಯುಸಿ ಇರ್ತಾರೆ, ಅವ್ರಿಗೆ ಇಷ್ಟೊಂದು ಫ್ರೀ ಟೈಮ್ ಸಿಗಲ್ಲ ನೀನ್ ಏನ್ ತಿಂತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಎಲ್ಲ ನೋಡ್ಕೊಳ್ಳೋದಕ್ಕೆ. ನಾನ್ ನಿನ್ಗೆ ಒಂದು ಅಡ್ವೈಸ್ ಕೊಡ್ತಿದ್ದೀನಿ, ನಿನ್ ಯೋಗ್ಯತೆ ಎಷ್ಟಿದೆ ಅನ್ನೋದನ್ನ ನೀನೇ ನೋಡ್ಕೊ, ನಿನ್ನ ಯೋಗ್ಯತೆ ಒಳಗಡೆನೆ ಇರೋದಕ್ಕೆ ಪ್ರಯತ್ನ ಪಡು. ಈ ಮಾತನ್ನೆಲ್ಲ ಕೇಳಿದ್ಮೇಲೆ ರಾಣಿ ಸೂಸಿಂಗಿಗೆ ಗೊತ್ತಾಗುತ್ತೆ ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿಸ್ತಿರೋದು ಅಂತ. ಇಲ್ಲಿ ಅದಕ್ಕೆ ಅವರು ನಗ್ತಾ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ತಾರೆ. ಇಲ್ಲಿ ರಾಣಿ ಸೂಸಿಂಗು ಶೆಫ್ ಹತ್ರ ಎದ್ದೋಗ್ತಾ ಅವ್ರ ಬಟ್ಟೆ ಒಳಗಡೆಯಿಂದ ಒಂದು ಮಂತ್ರದ ಪೇಪರ್ ನ ತೆಗಿತಾರೆ. ಅದನ್ನ ನಾಲ್ಗೆಲಿ ಒಂಚೂರು ತಾವ ಮಾಡ್ಬಿಟ್ಟು ಆ ಶೆಫ್ ಮೇಲೆ ಅಂಟಿಸ್ಬಿಡ್ತಾರೆ. ಇದನ್ನ ನೋಡಿ ಶೆಫ್ ಫುಲ್ ಎದ್ರುಕೊಂಡು ಅದನ್ನ ಕಿತ್ತಿ ಕೈಯಲ್ಲಿ ಇಟ್ಕೊಂಡು ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ಈಗ ನಿನ್ಗೆ ಶಾಪ ಅಂಟ್ಕೊಂಡಿದೆ. ಈ ಮಾತಿಗೆ ಶೆಫ್ ಫುಲ್ ಎದ್ರುಕೊಂಡು ನಿನ್ ಮಾತಿನ ಅರ್ಥ ಏನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿ ಸೂಸಿಂಗು ವಾಪಸ್ ಹೋಗ್ತಾ ಹೇಳ್ತಿರ್ತಾರೆ, ನನಗ್ ಗೊತ್ತು ನೀನು ಯಾರ್ದೋ ಆದೇಶನ ಫಾಲೋ ಮಾಡ್ತಾ ಇದೀಯಾ ಅಂತ, ನಿನ್ ಹಿಂದೆ ಯಾರಿದ್ದಾರೆ ಅನ್ನೋದ್ರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಅವಳು ಊಟ ಟೇಬಲ್ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ನನ್ಗೆ ಹೊಟ್ಟೆ ತುಂಬಾ ಟೇಸ್ಟಿ ಫುಡ್ ಬೇಕು ಅಷ್ಟೇ. ಈಗ ನಾನು ನಿನ್ಗೆ ಕೊಟ್ಟಿರೋ ಶಾಪ ಏನಿದೆಯಲ್ಲ ಆ ಶಾಪ ಏನ್ ಮಾಡುತ್ತೆ ಗೊತ್ತಾ, ನೀನು ನಿಜವಾಗ್ಲೂ ಉಜ್ವಲವಾಗಿ ಬೆಳಿಬೇಕು, ಆದ್ರೆ ಅದನ್ನ ಅದು ತಡೆಗಟ್ಟುತ್ತೆ. ನಿನಗೆ ಆಗ್ಬೇಕಾಗಿರೋ ಒಳ್ಳೆ ಕೆಲ್ಸನೆಲ್ಲ ಅದು ತಡೆಗಟ್ಟಿ ಅದನ್ನೆಲ್ಲ ಕೆಟ್ಟ ಕೆಲಸವಾಗಿ ಕನ್ವರ್ಟ್ ಮಾಡುತ್ತೆ. ನೀನ್ ಹೆಂಗೆ ಏನಾದ್ರೂ ನಾನು ಊಟದಲ್ಲಿ ಇದೇ ತರನೇ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿನ್ಗೆ ಆಗ್ಬೇಕಾಗಿರೋದು ಒಳ್ಳೇದೆಲ್ಲ ಕೆಟ್ಟದಾಗಿ ಕನ್ವರ್ಟ್ ಆಗಿ ನೀನು ಯಾವಾಗ್ಲೂ ಲಾಸ್ ಅಲ್ಲಿ ಇರ್ತೀಯ, ಆಮೇಲೆ ಜೀವನ ಪೂರ್ತಿ ನೀನು ಅನ್ಲಕ್ಕಿ ಆಗ್ಬಿಡ್ತೀಯ. ಈ ಮಾತನ್ನ ಕೇಳಿ ಶೆಫ್ ಹೇಳ್ತಿರ್ತಾರೆ, ಸಾಕು ನಿನ್ಸು ಈ ನೀನ್ ನಾನ್ ಸೆನ್ಸ್ ನ, ಈ ಎರಡು ಮಾತಾಡಿ ನನ್ನ ಎದುರಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ಸುಳ್ಳು. ಈ ಮಾತಿಗೆ ರಾಣಿ ಸೂಸಿಂಗ್ ಹೇಳ್ತಿರ್ತಾಳೆ, ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು, ನನ್ಗೇನು ಆಗ್ಬೇಕಾಗಿಲ್ಲ. ಚುಂಟಾವ್ ಇವ್ರನ್ನ ಹೋಗಿ ಬಿಟ್ಬಿಟ್ ಬಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂಸಿಂಗ್ ಸೇವಕಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಮುಂದೆ ಹೋಗ್ತಿರ್ತಾಳೆ. ಇಲ್ಲಿ ಸೂಸಿಂಗ್ ಸೇವಕಿ ಶೆಫ್ ಹತ್ರ ಹೋದ್ಮೇಲೆ ಹೇಳ್ತಿರ್ತಾರೆ, ಶೆಫ್ ಪ್ಲೀಸ್ ನೀವ್ ಇಲ್ಲಿಂದ ಹೊರಡಿ ಅಂತ. ಶೆಫ್ ರಾಣಿ ಸೂಸಿಂಗ್ ಹತ್ರ ಮಾತಾಡೋದಕ್ಕೆ ನೀನು ಅಂತ ಹೇಳ್ತಿರ್ತಾರೆ, ಆದ್ರೆ ಸೇವಕಿ ಏನಿರ್ತಾಳಲ್ಲ ಅವಳು ಶೆಫ್ ಆಚೆಗೆ ಕರ್ಕೊಂಡೋಗಿ ಬಿಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೆಫ್ ಹೇಳ್ತಿರ್ತಾಳೆ, ಅರೆ ನೀನಾಗ ನನ್ನನ್ನ ತೆಳ್ತಾ ಇದೀಯಾ, ನನ್ನನ್ನ ತೆಳ್ಬಿಡ, ಇರು ಒಂದ್ ನಿಮಿಷ. ಸೂಸಿಂಗ್ ಸೇವಕಿ ಏನಿರ್ತಾಳೆ ಅವಳು ಶೆಫ್ ಆಚೆ ಹಾಕಿದ್ಮೇಲೆ ಬಾಗ್ಲಕ್ಕೋಗ್ಬಿಡ್ತಾಳೆ. ಇಲ್ಲಿ ಶೆಫ್ ಆಚೆ ನಿಂತ್ಕೊಂಡು ಹೇಳ್ತಿರ್ತಾಳೆ, ನೀನ್ ಏನ್ ಅನ್ಕೊಂಡಿದ್ಯಾ, ಒಂದು ಚಿಕ್ಕ ಪೇಪರ್ ಇಂದ ನೀನ್ ನನ್ನನ್ನ ಎದುರಿಸಬಹುದು ಅಂತ ಅನ್ಕೊಂಡಿದ್ಯಾ. ಇಷ್ಟ ಹೇಳಿದ್ಮೇಲೆ ಅವಳು ಆ ಪೇಪರ್ ನ ಫುಲ್ ಮುದ್ರಬಿಟ್ಟು ಕೆಳಗಡೆ ಬಿಸಾಕ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾನೇನು 3 ವರ್ಷದ ಮಗು ಅಲ್ಲ. ಇಷ್ಟ ಹೇಳ್ಕೊಂಡು ಅವಳು ರಾಣಿ ಸೂಸಿಂಗ್ ರೂಮ್ ನೇ ನೋಡ್ತಿರ್ತಾಳೆ. ಅದೇ ಟೈಮಿಗೆ ಒಬ್ಬ ಸೇವಕ ಬರ್ತಾ ಹೇಳ್ತಿರ್ತಾನೆ, ತೊಂದ್ರೆ ಆಗ್ಬಿಡ್ತು ಅಂತ. ಇಲ್ಲಿ ಅದಕ್ಕೆ ಶೆಫ್ ಕೇಳ್ತಿರ್ತಾಳೆ, ಏನಾಯ್ತು ಅಂತ. ಅದಕ್ಕೆ ಆ ಸೇವಕ ಹೇಳ್ತಿರ್ತಾನೆ, ಸಂಜೆ ನಾವು ಅಡ್ಗೆಗೆ ಅಂತ ಮಾಡಿಟ್ಕೊಂಡಿದ್ದ ಎಲ್ಲಾ ಐಟಮ್ ಗಳಲ್ಲಿ ತೊಂದ್ರೆ ಆಗ್ಬಿಟ್ಟಿದೆ. ಈ ಮನೆ ಕೇಳಿ ಶೆಫ್ ಫುಲ್ ಶಾಕ್ ಆಗ್ಬಿಡ್ತಾಳೆ, ಏನ್ ಹೇಳ್ತಿದ್ಯಾ ನೀನು, ಈಗ್ಲೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗು. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ನಿಮ್ಗೇನ್ ಅನ್ಸುತ್ತೆ, ರಾಣಿ ಸೂಸಿಂಗ್ ಕೊಟ್ಟಿರೋ ಶಾಪ ನಿಜವಾಗ್ಲೂ ವರ್ಕ್ ಆಗ್ತಿದ್ಯಾ, ಇಲ್ಲ ಅವಳು ಸುಮ್ನೆ ತಮಾಷೆಗೆ ಇದನ್ನೆಲ್ಲ ಹೇಳಿದ್ಲಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.